ನೋಡಲಿಕ್ಕೆ ಮಾತ್ರ ತುಂಬ ಚಂದದ ಹಣ್ಣು. ಹಾಡೇ ಬಳ್ಳಿಯಲ್ಲಿ ಬಿಡುವಂತಹ ಹಾಡೆಕಾಯಿ ಅಂತ ಹೇಳ್ತೀವಿ. ಇದೀಗ ಹಣ್ಣಾಗಿದೆ. ಕಾಯಿ ಇರುವಾಗ ಹಸಿರು ಕಲರಲ್ಲಿ ಇರುತ್ತೆ. ಇದು ತಿನ್ನಲಿಕ್ಕೆ ಯೋಗ್ಯವಲ್ಲದ, ಆದರೆ ನಾವು ಸಣ್ಣ ಮಕ್ಕಳಿರಬೇಕಿದ್ರೆ, ಸ್ಕೂಲಿಗೆಲ್ಲ ಹೋಗಬೇಕಿದ್ರೆ ನೋಡಿದರೆ ತಿನ್ನಬೇಕು ಅಂತ ಆಸೆ ಪಡ್ತಿರುವಂತಹ ಹಣ್ಣಾಗಿತ್ತು. ಆದರೆ ಇದು ತಿನ್ನಲಿಕ್ಕೆ ಯೋಗ್ಯವಲ್ಲ. ಹಾಡೇ ಬಳ್ಳಿಯ ಎಲೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರ ಎಲೆಯನ್ನು ಕಿವಿಚ್ಕೊಂಡು ರಸವನ್ನು ತೆಗೆದು ಸ್ವಲ್ಪ ಟೈಮ್ ಇಟ್ಮೇಲೆ ಅದು ಜೆಲ್ಲಿ ಥರ ಆಗುತ್ತೆ, ಗಟ್ಟಿ ಆಗುತ್ತೆ. ಆಮೇಲೆ ಅದು ಕಣ್ಣಿಗೆ ನಾವು ಹಾಕ್ಕೊಳ್ತಿದ್ವಿ ತಂಪು ಅಂತ. ಹಾಗೆ ಹಾಡೇ ಬಳ್ಳಿಯ ಎಲೆ ಕೂಡ ಹೊಟ್ಟೆ ನೋವಿಗೆ ಒಂದು ಒಳ್ಳೆಯ ಔಷಧಿ. ಈ ಹಾಡೇ ಬಳ್ಳಿಯ ಕಾಯಿಯಿಂದ ನಾವು ತಂಬುಳಿ ಕೂಡ ಮಾಡ್ತೀವಿ ಅನ್ನೋದು ನಾನು ಕೇಳ್ಪಟ್ಟಿದ್ದೀನಿ. ಆದರೆ ಇದುವರೆಗೂ ಅದನ್ನು ಟೇಸ್ಟ್ ಮಾಡಿಲ್ಲ. ಮಾಡಬೇಕು ಅನ್ನೋ ಆಸೆ ಕುತೂಹಲ ಇದೆ. ಹಾಗೆ ಹಾಡೇ ಬಳ್ಳಿಯ ಬೇರು ತೆಂಗಿನ ಎಣ್ಣೆ ಜೊತೆ ಹಾಕಿಟ್ರೆ ಉಗುರುಗಳಿಗೆ ಅದನ್ನು ಹಚ್ತಾ ಬಂದರೆ ಆ ಉಗುರು ಸುತ್ತು ಅನ್ನುವಂತಹ ರೋಗಗಳು ನಿವಾರಣೆ ಆಗುತ್ತೆ. ಆಸೆ ಯಾವತ್ತೂ ನಾವು ಹಾಗೆ ಸ್ಟಾಪ್ ಮಾಡೋದಿಲ್ಲ ಅನ್ನೋದಕ್ಕೆ ನಾನು ಇದನ್ನು ಟೇಸ್ಟ್ ಮಾಡಿ ನೋಡಿದೆ. ಆದರೆ ಇದು ತುಂಬ ಕಹಿಯಾಗಿದೆ. ಸಿಹಿನೂ ಇಲ್ಲ, ರುಚಿನೂ ಇಲ್ಲ. ಹೇಳಲಿಕ್ಕೆ ಕಹಿ ಅಷ್ಟೇ ಉತ್ತರ. ಥ್ಯಾಂಕ್ ಯು.